ಕಸ್ಟಮೈಸಿಂಗ್ ಮಾಡಿಸಿರೋದಲ್ವಾ, ಆಬ್ವಿಯಸ್ಲಿ ಅದು ನೋಡೋಕ್ಕೆ ಒಂಥರ ಖುಷಿ. ಅಪ್ಪ ಮಗ ಎಲ್ರದ್ದು ಟ್ವಿನ್ನಿಂಗ್ ಇರುತ್ತೆ. ಜ್ಯುವೆಲರಿ ಶಾಪ್ ಓಪನಿಂಗ್ ಇತ್ತು. ಯಾರು ಡಿಸೈನರ್ ಏನು ಅನ್ನೋದನ್ನ ತೋರಿಸ್ತೀನಿ. ಅವ್ರ ಬಗ್ಗೆ ನನಗೆ ಹೋಪ್ಸ್ ತುಂಬಾನೇ ಇದೆ. ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ಅಷ್ಟು ಸಕ್ಕದಾಗಿ ಬಂದಿದೆ. ಅಕ್ಕನ್ಗೊಂದು ನನ್ಗೊಂದು, ಅಕ್ಕನ್ಗೆ ದೊಡ್ಡದು, ತಂಗಿಗೆ ಚಿಕ್ಕದು. ಜ್ಯುವೆಲ್ಸ್ ಅಂತ ಕೇಳ್ತಾನೆ ಇದ್ರೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಏನನ್ನೋದು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಕಾಸ್ಟ್ಯೂಮ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಕಸ್ಟಮೈಸಿಂಗ್ ಮಾಡಿಸಿರೋದಲ್ವಾ, ಆಬ್ವಿಯಸ್ಲಿ ಅದು ನೋಡೋಕ್ಕೆ ಒಂಥರ ಖುಷಿ. ಅಪ್ಪ ಮಗ ಎಲ್ರದ್ದು ಟ್ವಿನ್ನಿಂಗ್ ಇರುತ್ತೆ. ಯಾವ ಕಲರ್ ಇರ್ಬೋದು ಏನು ಅನ್ನೋದನ್ನ ಗೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಏನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗೋ ವಿಡಿಯೋ ಆಗಿರುತ್ತೆ. ಕಲರ್ ಎಲ್ಲ ನಿಮಗೆ ಪಪ್ಪು ಅವ್ರದ್ದು ನಾಮಕರಣ ಇದರಲ್ಲಿ ವ್ಲಾಗಲ್ಲಿ ಬರುತ್ತೆ. ಇವಾಗಲೇ ತೋರಿಸ್ಬಿಟ್ರೆ ಚೆನ್ನಾಗಿರಲ್ಲ ಗೈಸ್, ಹಾಗಾಗಿ ನಾನು ಅವತ್ತು ತೋರಿಸ್ತೀನಿ. ಇವತ್ತು ಮಾರ್ನಿಂಗ್ ಮೇಕಪ್ ಇತ್ತು, ಎಂಗೇಜ್ಮೆಂಟ್ ಮೇಕಪ್ಪು. ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟು ಹೊರಡಬೇಕು. ಇವಾಗ ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಗ್ಳೂರಿಂದ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜ್ಯುವೆಲರಿ ಶಾಪ್ ಓಪನಿಂಗ್ ಇತ್ತು, ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಆನ್ ದ ವೇ ಪಪ್ಪು ಅವ್ರದ್ದು ಸ್ವಲ್ಪ ಗೋಲ್ಡ್ ರಿಲೇಟೆಡ್ದು ಅದನ್ನು ಲಾಸ್ಟ್ ಪ್ರೀವಿಯಸ್ ಬ್ಲಾಗಲ್ಲಿ ವಿಡಿಯೋ ಮಾಡಿದ್ನಲ್ಲ, ಎತ್ತಿಡ್ಸಿದ್ದೀನಿ ಅಂತ, ಅದ್ರದ್ದು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಎಲ್ಲ ಎತ್ತಿಡ್ಸಿ ಬಂದಿದೆ. ನಾನೇನಿದ್ರು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಮಾಧು ಬರ್ತಾರೆ. ಅಲ್ಲಿ ಹೋದಾಗ ಏನಾದರೂ ಸಾಧ್ಯ ಆದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಹೊರಡಬೇಕು. ಮತ್ತೆ ಬಂದು 1 ಅವರ್ ಬೇಕು ನಮ್ಗೆ ಇಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಹೋಗೋಕ್ಕೆ. ಯಾರು ಡಿಸೈನರ್ ಏನು ಅನ್ನೋದನ್ನ ತೋರಿಸ್ತೀನಿ. ಅವ್ರ ಬಗ್ಗೆ ನನಗೆ ಹೋಪ್ಸ್ ತುಂಬಾ ಇದೆ. ಹಾಗಾಗಿ ಜಾಸ್ತಿ ಏನು ಟೆನ್ಷನ್ ಇಲ್ಲ, ಹಂಗಾಗಿರುತ್ತೆ ಹಿಂಗಾಗಿರುತ್ತೆ ಅಂತ. ನಿಮಗೂ ಗೊತ್ತು, ನಾನು ಸೀಮಂತದಲ್ಲಿ ಸ್ವಲ್ಪ ಬ್ಲೌಸ್ ಸ್ವಲ್ಪ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಲೈಕ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಫೋನಲ್ಲಿ ಕಳಿಸಿದಾಗ ಸ್ವಲ್ಪ ಕಲರ್ ವೇರಿಯೇಷನ್ ಇತ್ತು. ಆ ಒಂದು ಉದ್ದೇಶಕ್ಕೆ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಆಂತರ್ಯಲ್ಲಿ ಕೊಟ್ಟಿಲ್ಲ, ನಾನು ಬೇರೆ ಕಡೆ ಕೊಟ್ಟಿದ್ದೀನಿ. ಎಲ್ಲಿ ಏನು ಅನ್ನೋದನ್ನ ಹೋಗಿ ನೋಡೋಣ, ಓಕೆನಾ? ಬನ್ನಿ ಇವಾಗ ನಮ್ಮ ಜೊತೆ ನಿನ್ನೂ ಕರ್ಕೊಂಡು ಹೋಗುವ. ಇವಾಗ ಚಿಕ್ಕಪ್ಪ ಅವರು ರಾಮ ಮಾಡ್ತಾ ಇದ್ದಾರೆ. ಮಾಡುವ ಓ ಸಮಾಧಾನ. ರಾಮ ರಾಮ ಸೀತಾರಾಮ ಮಾಡು ಮಗ್ನೆ, ರಾಮ ಮಾಡು. ಶೇಕ್ ಹ್ಯಾಂಡ್ ಕೊಡು ಕಂದ, ಶೇಕ್ ಹ್ಯಾಂಡ್. ಯಾರು ಕೊಡ್ತೀಯ ಶೇಕ್ ಹ್ಯಾಂಡ್ ಇವಾಗ? ಅಣ್ಣಂಗ ನನ್ಗ? ಬೇಗ ಶೇಕ್ ಹ್ಯಾಂಡ್ ಮಾಡು. ಶೇಕ್ ಹ್ಯಾಂಡ್ ಅಣ್ಣ ಕೊಡ್ತಾ ಇದ್ಯಾ? ಹಲೋ ಮಾದೇವ್ ಅವರೇ, ಇನ್ 4 days ಓನ್ಲಿ ನಿಮ್ಮ ಮಗನ ನಾಮಕರಣ. ಅಪ್ಪ ಅವ್ರು ಟ್ಯೂಸ್ಡೇನೆ ಹೋಗ್ಬಿಟ್ಟು ಅಲ್ಲೇ ಸ್ಟೇ ಆಗ್ಬಿಡ್ತಾರಂತ ರೆಸಾರ್ಟ್ ಅಲ್ಲೇ. ನಾವು ಬರಲ್ಲ ಅಪ್ಪ ನಿಮ್ ಜೊತೆ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಅಪ್ಪ ಅವ್ರಿಗೆ ಇಷ್ಟ. ಫುಟ್ಬಾಲ್ ಎತ್ಕೊಂಡು ಅಲ್ಲೇ ಆಟ ಆಡ್ಕೋ. ಎಂಜಾಯ್. ನಾನು ಬರ್ತೀನಿ. ಆಯ್ತು. ಚಿಕ್ಕಪ್ಪ ರಾಮ ರಾಮ ಸೀತಾರಾಮ. ಅಯ್ಯೋ ಹೇಳದೆ ತಡ. ಆಯ್ತು ಅದು ಹೇಳದೆ ತಡ. ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ. ಬಂಗಾರಿ ಇದು ಬಂಗಾರಿ. ಹೆಂಗೆ ಹೇಳ್ತಾನೆ. ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ಅಷ್ಟು ಸಕ್ಕದಾಗಿ ಬಂದಿದೆ. ನಂಗಂತೂ ನೋಡಿದ ತಕ್ಷಣನೇ ಫುಲ್ ಫಿದಾಗ್ಬಿಟ್ಟೆ, ಅಷ್ಟು ಖುಷಿ ಆಯ್ತು. ಚಿಕ್ಕಪ್ಪು ಫಾರ್ ದ ಫಸ್ಟ್ ಟೈಮ್ ನಾವು ಇಷ್ಟು ಡಾರ್ಕ್ ಕಲರ್ ನ ಮಾಡ್ಸಿರೋದು. ಬಟ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅವತ್ತೊಂದ್ ದಿನಕ್ಕೆ ಎಲ್ರು ವೆಯ್ಟ್ ಮಾಡ್ತಾರೆ. ಅಪ್ಪು ಏನ್ ಅನ್ಸ್ತು ಕಾಸ್ಟ್ಯೂಮ್? ಅಪ್ಪು ಹೇಳ್ತಾನೆ ಕೇಳಿ ಸೂಪರ್ ಅಂತೆ. ಮಾಧು ಅವರು ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾರೆ ಇವಾಗ. ಅವರು ಚೆಕ್ ಮಾಡಿದ್ರು, ಎಲ್ರಿಗೂನು ಸ್ವಲ್ಪನೂ ಏನೋ ಆಚೆ ಈಚೆ ಎಲ್ಲ ಕರೆಕ್ಟ್ ಆಗಿದೆ. ಅಪ್ಪು ಕಲರ್ ಗೆಸ್ ಮಾಡಿ ಅಂತ ಅವನೇ ಹೇಳ್ತಾವನೆ. ಕಲರ್ ಗೆಸ್ ಮಾಡ್ಬೇಕಂತೆ. ಡಾರ್ಕ್ ಕಲರ್ ಹೇಳಿದಿನಲ್ಲ ಅಪ್ಪು ನಾನು. ಚಿಕ್ಕಪ್ಪಗಂತೂ ಸಕ್ಕತ್ತು. ಅಲ್ವಾ ಚಿಕ್ಕಪ್ಪು? ಚಿಕ್ಕಪ್ಪು ಎಲ್ಲಿ? ಚಿಕ್ಕಪ್ಪು ಎಲ್ಲಿ ಬಂದಿದ್ದಾರೆ ಇವಾಗ? ಚಿಕ್ಕಪ್ಪು ಅವ್ರು ಎಲ್ಲಿ ಬಂದಿದ್ದಾರೆ?
ಚಿಕ್ಕಪ್ಪ ಅವರು ಎಲ್ಲಿ ಬಂದಿದ್ದಾರೆ? ಚಿಕ್ಕಪ್ಪ ಅವರು ಇನ್ 3 days ಅಷ್ಟೇ ಮಿಂಚ್ಬಿಡೋದು ಚಿಕ್ಕಪ್ಪ ಅವರು ಅಲ್ಲಪ್ಪ. ಚಿಕ್ಕಪ್ಪು ನಂದು ಬ್ಲೌಸ್ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಬಂದಿದೆ. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ 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 ಚಿಕ್ಕಪ್ಪ? ಎಲ್ಲಿ ಮಾಧವರು ಆಗ್ಲಿಲ್ವಾ? ಇನ್ನು ಟ್ರಯಲ್ ರೂಮ್ ಅಲ್ಲೇ ಇದಾರೆ. ಅವ್ರ ಖುಷಿನ ಕ್ಯಾಪ್ಚರ್ ಮಾಡ್ಬೇಕು ಇವಾಗ ನಾವು. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ಯಾವತ್ತೂ ನೋಡಿರ್ಲಿಲ್ಲ ನಾನು ಮಾಧವ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಹಾಕದ್ಮೇಲೆ ತುಂಬಾ ಫೀಲ್ ಆಗ್ಬಿಟ್ಟೈತೆ ಅವ್ರಿಗೆ. ಕ್ಲಾತ್ ಆಗಿರ್ಬೋದು. ನಾನು ನಿಮ್ಮ ಇದಕ್ ಬಂದಿರೋದು ಡಿಸೈನರ್ ಹೌಸ್ಗೆ. ಬಟ್ ಆದ್ರೆ ನಂಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಅಂದ್ರೆ ನಾನು ಫಸ್ಟ್ ಟೈಮ್ ಮಧು ಜೊತೆ ಬಂದಿದ್ದು. ಅದಾದ್ಮೇಲೆ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ನಾನು ಇಲ್ಲಿ ಡಿಸೈನಿಂಗ್ ಮಾಡಿಸ್ತಾ ಇರೋದು. ಬಟ್ ಆದ್ರೆ ಸಕ್ಕತ್ತಾಗಿ ಮಾಡಿದೀರ. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಬಟ್ ಒಂದು 10 days ಒಳಗಡೆ ಗೈಸ್, ನಿಜ ಆನೆಸ್ಟ್ಲಿ 10 days ಒಳಗಡೆ ಇಷ್ಟು ಚೆನ್ನಾಗಿ ವರ್ಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಗಿಂತ ತುಂಬಾ ಚೆನ್ನಾಗಿ ಮಾಡಿದೀರ. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ಸ್ತು ಕಾಸ್ಟ್ಯೂಮ್? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹಾಕೊಂಡ್ ಬಂದಾಗ್ಲೇ ನಾನು ಅದನ್ನ ಫೀಲ್ ಮಾಡಿದೆ. ಯಾಕಂದ್ರೆ ಅವ್ರಿಗೆ ಫುಲ್ ಖುಷಿ. ಆದ್ರೆ ಫಸ್ಟ್ ಟೈಮ್ ನಾವು ಡಾರ್ಕ್ ಕಲರ್ ಹೋಗಿರೋದು. ಯೂಶಲಿ ನೋಡಿರ್ತೀರಲ್ಲ ತುಂಬಾ ಲೈಟ್. ಇವನ್ಗಂತೂ ಸಖತ್ತ ಕಾಣಿಸ್ತಾ ಇತ್ತು. ಅಪ್ಪುಗೆ ಇಷ್ಟ ಆಗ್ಬಿಟ್ಟಿದೆ. ಹೇಗಿದ್ದೀರಾ? ಅಲ್ಲಿ ಆಯ್ತು ನೋಡಿ ಬ್ಲಾಗ್ಗೆ. ಅಲ್ಲಿ ಮಧು ಅಕ್ಕ ಇದ್ದಾರೆ ಬ್ಲಾಗ್ ಅಲ್ಲಿ. ಹೋಗ್ತಾರೆ ಅಲ್ಲಿ ನಿಮ್ ಚಿಕ್ಕಪ್ಪ ಪಾಪನ್ ಎತ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗ್ತೀರಾ? ನಾವು ಕಾಸ್ಟ್ಯೂಮ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವಾಗ ಒಂದ್ ರೌಂಡ್ ಮಳವಳ್ಳಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಯಾಕಂದ್ರೆ ತಾಸರ್ ಅಂತ ಇದಾರಲ್ಲ, ಅವ್ರದ್ದು ಮದರ್ ಗೋಲ್ಡನ್ ಡೈಮಂಡ್ ಶೋರೂಮ್ ಓಪನ್ ಆಗಿದೆ. ಮಾರ್ನಿಂಗೇ ಹೋಗ್ಬೇಕಿತ್ತು. ಅದು ಇದು ಕೆಲಸ, ಒಬ್ಬದು ನಾಮಕರಣದ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ. ಇವಾಗ ಅಂದವೇ ನಮ್ಮ ಸೋಮಿ ಅಕ್ಕ ಬರ್ತಾರೆ ಮದ್ದೂರಲ್ಲಿ. ಅವ್ರನ್ನ ಕರ್ಕೊಂಡು ಇಬ್ರಿಗೂ ಒಂದೊಂದು ಬೊಕ್ಕೆನ ತಗೊಂಡಿದ್ದೀವಿ. ಎರಡು ಒಂದೇ ಥರ ಸಿಗಲಿಲ್ಲ, ಬೇರೆ ಬೇರೆ ಥರ ಇತ್ತು. ಅಕ್ಕನಿಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು ನಾವು ಅದು ಕೊಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ಅಪ್ಪು ಅವ್ರು ಬರಲ್ಲ, ನಮ್ಮನ್ನ ಚನ್ನಪಟ್ಟಣದಲ್ಲಿ ಇಳಿಸ್ಬಿಟ್ಟು ಹೋಗಿ ಅಂತಿದ್ದಾರೆ. ಪಪ್ಪು ರಾಜ ಇಲ್ಲಿ ಮಲಗಿದ್ದಾರೆ. ಅಪ್ಪು ಬರ್ತೀರಾ ಏನೋ? ಸುಸ್ತಾಗ್ಬಿಟ್ಟಿದೆ ಅಂತ ಗಾಯ್ಸ್ ಅಪ್ಪು ಅವರಿಗೆ. ಯಾಕೆ ಸುಸ್ತು? AC ಆಗಲ್ವಾ? ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅಪ್ಪು ಅವರು. ಎರಡರಲ್ಲಿ ಯಾವ್ದು ಇರ್ಲಿ? ಯಾವ್ದಾದ್ರು ಸರಿ. ಮೀನ್ಸ್ ರೋಸಾ ಇದಾ? ಓಕೆ ಓಕೆ, ನೀವು ಬರಲ್ವಾ? ಇಳ್ಕೋತೀರಾ? ಓಕೆ ಬಾಯ್. ನಿತಿನ್ ಅವರು ಇಳ್ಕೊಂಡು ಇವಾಗ ಮಾಧವ್ ಅವರು ಡ್ರೈವಿಂಗ್ ಸೀಟ್ ಕೂತ್ಕೊಂಡ್ರು. ಅವನೇನೋ ಪೂಜೆ ಇತ್ತು ಅಂತ ಹೋಗ್ಬೇಕು ಅಂತ ಹೊರಟ. ಮಾಧು ಎಷ್ಟೊತ್ತು ಬೇಕು? ಒಂದು 40 minutes ಬೇಕಾ? 25 minutes ಅಲ್ಲಿ ಹೊರಡ್ಬಿಡ್ತೀರಾ ಗೈಸ್? ಆಲ್ರೆಡಿ ಟೈಮ್ ಬಂದು 7:30 ಆಯಿತು. ಇವಾಗ ಇನ್ನೇನು ನಾವು ಮದ್ದೂರಲ್ಲಿ ಸೌಮ್ಯಕ್ಕೆ ಅವ್ರು ಬರ್ತಾರೆ. ಹಂಗೆ ಹೋಗಿ ಪಗುಚಿ ಮಲ್ಕೊಬಿಟ್ಟಿದ್ದಾರೆ. ಬಿಟ್ಟು ಹೋಗೋಣ ಅಂತ ಅನ್ಕೊಂಡ್ವಿ. ಮನೆ ಹತ್ರ ನಿತಿ ಇಳ್ಕೊಂಡಲ್ಲ, ಅವಾಗ ಬಿಡೋಣ ಅಂತ ಅನ್ಕೊಂಡ್ವಿ. ಬೇಡ, ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಅಪ್ಪುಗೆ ಇಷ್ಟ ಇಲ್ಲ ಜಾಸ್ತಿ ಹಿಂಗೆಲ್ಲ ಹೊರಗಡೆ ಎಲ್ಲ ಬರೋಕ್ಕೆ. ಆನ್ ಮಾಡಿ. ಅದಕ್ಕೆ ಅಪ್ಪು ಅವರು ಫುಲ್ ಬೇಜಾರಲ್ಲಿದ್ದಾರೆ ಅಲ್ವಾ ಅಪ್ಪು? ಯಾಕಂದ್ರೆ ಅವನಿಗೆ ಜಾಸ್ತಿ AC ಆಗೋದಿಲ್ಲ, ವಾಮಿಟ್ ಬರೋ ಥರ ಅನ್ಸುತ್ತೆ ಅಂತ ಅವನು ಜಾಸ್ತಿ ಫೀಲ್ ಮಾಡ್ಕೊತಾ ಇರ್ತಾನೆ. ಏನಪ್ಪು? ಆ ಕಡೆಯಿಂದ ಬತ್ತಾ ಅಪ್ಪು ಅವ್ರಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ನಾವು ಚಿಕನ್ ಕೊಡಿಸ್ಬೇಕು, ಅವೆಲ್ಲ ಹೇಳ್ಬಿಟ್ಟೆ ಡೀಲ್ ಮಾಡ್ಕೊ ಕರ್ಕೊಯ್ತಾರೆ. ಏನಪ್ಪು? ಅಂತಾನೆ ಹೇಳ್ತಾ ಇದ್ದೀರಾ? ಒಳ್ಳೆ ಅಪ್ಪು. ಮಾಧವ್ರೆ, ನೈಟ್ ಡ್ರೈವ್ ಚೆನ್ನಾಗೈತಲ್ವಾ? ಮಾರ್ನಿಂಗ್ ಇಷ್ಟನಾ ಇಷ್ಟೊತ್ತಲ್ಲಿ ಇಷ್ಟನಾ ಡ್ರೈವಿಂಗ್ ಮಾಡಕ್ಕೆ? ನೈಟ್ ಸರಿ. ನಂಗೂ ಅಷ್ಟೇ ಗೈಸ್, ನೈಟ್ ತುಂಬಾ ಇಷ್ಟ. ಹಲೋ, ಹಾಯ್. ನೀವೇನಿಲ್ಲಿ? ಎಲ್ಲ ನೋಡಿದ್ದೀನಲ್ಲ ನಿಮ್ನ. ಎಲ್ಲೆಲ್ಲೂ ನೀವೇ. ನಿಮ್ದೇ ಶೋರೂಮು. ಎಲ್ಲಿ ಸರ್ರು? ಹಾಯ್ ಚೋಟು.
ಹಾಯ್ 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 ನಮಸ್ಕಾರ. ಏನ್ ಸಮಾಚಾರ? ಬರ್ಲಿಲ್ಲ ಅಂದ್ರೆ ತಮ್ಮ ಎಲ್ಲಿ ಬಿಡ್ತಾರೆ, ತಾಸರ್ ಎಲ್ಲಿ ಬಿಡ್ತಾರೆ? ಹಾ, ನನ್ ಜೊತೆ ನೋಡಿ ನಮ್ಮ ಅಕ್ಕನೂ ಬಂದವ್ರೆ. ಹಾಯ್. ಏನಂತ? ಬಂದಿಲ್ಲ ಅಂತ. ಹಾ, ಎಲ್ಲಿ ತಾಸರು? ಹೌದಾ, ತಾಸರ್ ಅವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಬೆಲ್ಲಿಂಗಲ್ಲಿ. ಒಂದ್ 2 ನಿಮಿಷ ಮಾಡ್ತೀನಿ. ಹಲೋ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. ಸೌಮ್ಯಕ್ಕ ಬಂದಿದ್ದಾರೆ. ಸೌಮ್ಯಕ್ಕ ಇವಾಗ ಪರ್ಚೇಸ್ ಮಾಡ್ತಾರೆ ಗೈಸ್. ಒಂದ್ ಡೈಮಂಡ್ ನೆಕ್ಲೆಸ್ ತಗೋತಾರೆ ನಮ್ಮ ಅಕ್ಕ. ಹಾ, ಆಯ್ತು. ಕಾಂಪಿಟೇಷನ್ ಇವಾಗ ನನ್ಗೂ ನಮ್ಮ ಅಕ್ಕನಿಗೂ. ಬಟ್ ಆದ್ರೆ ಪಾಪುದು ಫಂಕ್ಷನ್ ಪ್ರಿಪ್ರೇಷನ್. ಹಾಯ್, ಇವ್ರು ನನ್ನ ಸಬ್ಸ್ಕ್ರೈಬ್ ಮಾಡ್ತಿದಾರಂತೆ, ಮಳವಳ್ಳಿ ಅವರೇ. ಆದ್ರೆ ಇಲ್ಲಿ ಲಕ್ಕಿದು ಕೂಪನ್ ಏನೋ ಹಾಕಿ ಡೈಮಂಡ್ ರಿಂಗ್ ನ ತಗೋತಿದ್ದಾರೆ. ಎಲ್ಲೋದ ಹೋದ್ರಾ? ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿದ್ಯಾ ಕಲೆಕ್ಷನ್ಸ್ ಎಲ್ಲ? ನಂಗೂ ಅದೇ ಇಷ್ಟ ಆಯ್ತೈತೆ. ನಂಗೆ ಟ್ರೆಡಿಷನಲ್ ಅಂತೂ ಸಖತ್ ಇಷ್ಟ ಆಯ್ತು. ಬಂದ ತಕ್ಷಣ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇಲ್ಲಿ ಇದು ಒಂಥರ ಯೂನಿಕ್ ಆಗೈತೆ. ಅಲ್ಲಿ ಇದು ಹೌದು, ಕುಂದಾನಿ. ನೈಸ್, ಚೆನ್ನಾಗೈತಲ್ಲ ಗೈಸ್, ಸಕ್ಕದಾಗೈತೆ ಕಲೆಕ್ಷನ್ಸ್. ಗೈಸ್, ನಮ್ಮ ಅನ್ಸರ್ ಏನೋ ಹೇಳ್ತಿದ್ದಾರೆ. ಹೇಳಿ ಇವಾಗ ಅನ್ಸರ್ ಅವರು. ಏನ ಸಖತ್ ಡೌ ಮಾಡ್ತೀವಿ ಬಿಡು. ಇದೆಲ್ಲ ನನ್ಗೋಸ್ಕರ ಕಲೆಕ್ಷನ್ ಆಗ್ತಿರೋದಂತೆ. ಸೌಮ್ಯಕ್ಕನ್ಗೆ ಫಸ್ಟ್, ನಮ್ ಸೌಮ್ಯಕ್ಕನ್ಗೆ ನನ್ಗಿಬ್ರಿಗೂ ಈ ತರ ಕುಂದನ್ ಕಾನ್ಸೆಪ್ಟ್ ಸಖತ್ ಇಷ್ಟ. ಅದಕ್ಕೆ ಅಕ್ಕನ್ಗೊಂದು ನನ್ಗೊಂದು. ಅಕ್ಕನ್ಗೆ ದೊಡ್ಡದು, ತಂಗಿಗೆ ಚಿಕ್ಕದು. ಏನಿಲ್ಲ, ಅದೇ ನಾವೇನ್ ಇವತ್ತೇ ಕೊಟ್ರು ತಗೊಂಡೋಗ್ತೀವಿ. ಅಮೌಂಟ್ ನಾವು ಕೊಟ್ಟಾಗ ಈಸ್ಕೊಳ್ಳಿ ಅಷ್ಟೇ. ಹಾ, ಓಕೆ, ರೆಡಿ. ವಿಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಆಯ್ತೈತೆ. ಸರಿ, ಓಕೆ, ನಾವು ತಗೊಳ್ಳಿಕ್ಕೆ ರೆಡಿ ಇದೀವಿ. ಹೇಳದ್ನಲ್ಲ, ಕಲೆಕ್ಷನ್ ಸಕ್ಕದಾಗೈತೆ. ಊಟ ಮಾಡೋಣ ಅಂತ ಹೇಳಿ ನಾವಿವಾಗ ಎಂಪೈರ್ಗೆ ಹೋಗ್ತಾ ಇದೀವಿ. ನಮ್ಮ ಸೌಮ್ಯ ಅಕ್ಕನ್ನು ಕೂಡ ತುಂಬ ಹಿಂಸೆ ಮಾಡಿದ್ವಿ. ಬಟ್ ಆದರೆ ಅಕ್ಕ ಲೇಟ್ ಆಗಿಬಿಡುತ್ತೆ, ಮತ್ತು ಮಾರ್ನಿಂಗು ಸಮಯನ ಕಾಲೇಜ್ ಬಿಡಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೊರಟ್ಬಿಟ್ರು. ಇವಾಗ ಅಂದವೇ ಬೇರೆ ಯಾವುದೋ ಆಪ್ಷನ್ ಇಲ್ಲ, ಎಲ್ಲ ಕ್ಲೋಸಿಂಗ್ ಟೈಮು. ಹಾಗಾಗಿ ಎಂಪೈರ್ಗೆ ಹೋಗೋಣ ಅಂತ ತುಂಬ ದಿನದಿಂದ ಅಪ್ಪು ಕೇಳ್ತಾನೆ ಇದ್ದ ಗೈಸ್. ಹಾಗಾಗಿ ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಹಲೋ ಚಿಕ್ಕಪ್ಪು ಆ್ಯಂಡ್ ಅಪ್ಪು. ಮಾಧು ಅವರೇ, ತುಂಬ ದಿನ ಆದಮೇಲೆ. ಮಾಧು, ಎಷ್ಟು 1 ವರ್ಷದ ಮೇಲೆ ಆಯ್ತಾ ನಾವು ಎಂಪೈರ್ಗೆ ಬಂದು? ನಾವು ಜಾಸ್ತಿ ಈ ಥರದ್ದೆಲ್ಲ ಬರೋದಿಲ್ಲ, ಯಾಕಂದರೆ ಅಷ್ಟೊಂದು ಲೈಟ್ ಆಗಲ್ಲ. ಹಾಗಾಗಿ ನಾಟಿ ಸ್ಟೈಲ್ ಜಾಸ್ತಿ ಇಷ್ಟ ಆಗುತ್ತೆ. ಇವತ್ತೇ ಬಂದಿರೋದು ಗೈಸ್ ನಾವು. ಹಲೋ ಅಪ್ಪು ಅವರೇ, ತುಂಬ ವರ್ಷಗಳ ನಂತರ ಅಪ್ಪು ಅವ್ರನ್ನ ನಾವು ಎಂಪೈರ್ ಕರ್ಕೊಂಡು ಬಂದಿರೋದು. ಏನು ಅನಿಸ್ತಿದೆ? ಹಾಂ, ಚೆನ್ನಾಗಿ ಮೀನ್ಸ್ ಖುಷಿ ಅಪ್ಪುಗೆ ಗೈಸ್. ಇವತ್ತು ಎಂಪೈರ್ಗೆ ಬಂದಿರೋ ಪ್ರಯುಕ್ತ ತಾನೇ. ನೋಡಿ, ಏನೇನು ಬೇಕೋ ಮೆನು ತೋರಿಸ್ತಾನೆ, ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ತಾನೆ. ನೋ, ಅದೆಲ್ಲ ಬೇಡ. ಜಾಸ್ತಿ ಆ ಥರದಕ್ಕೆಲ್ಲ ನಾವು ಹೇಳಲ್ಲ, ಬೇಡ. ಮಾಧು, ಏನು ಬೇಕು? ಏನು ಬೇಕು? ಬಿರಿಯಾನಿ ಅಂದ್ಬಿಟ್ಟು ಏನಾದರೂ ತಿನ್ನಿ. ರಾಮ ಮಾಡ್ತಾವನೆ ಚಿಕ್ಕಪ್ಪು. ರಾಮ 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 ಸೀತಾ. ಏನು ಬೇಕು ನಿಮಗೆ? ಅಪ್ಪೂರ್ಗೆ ಚಿಕನ್ ಬಿರಿಯಾನಿ ಅಂತೆ. ಲೈಕ್ ನಮಗೆ ರೋಟಿ ತಂದೂರಿ ಏನಾದರೂ ಸಮಥಿಂಗ್ ನೋಡೋಣ. ಇಲ್ಲಿ ಅಪ್ಪೂರ ಫೇವ್ರೇಟ್ ಏನು? ಪಾಪ್ಕಾರ್ನ್ ಚಿಕನ್ ಕಬಾಬ್ ಆ್ಯಂಡ್ ತಂದೂರಿ ಚಿಕನ್. ಇವರಿಬ್ಬರು ಜ್ಯೂಸ್ ನೋಡಿ ಒಂದು ಬಾಟ್ಲೆ ತಗೋಬಿಟ್ಟವ್ರೆ. ಚಿಕ್ಕಪ್ಪವರು ಇಲ್ಲಿ ಕ್ಯಾರೆಟ್ ತಿಂತ ಮಲಗಿದ್ದಾರೆ. ಇಲ್ಲ ಬಿಡು ಮಗ್ನೆ. ಚಿಕ್ಕಪ್ಪು ಮತ್ತೆ ಆಟ ಮಾಡೋಷ್ಟು ನನಗೆ ಊಟ ಮುಗಿಸಿರ್ಬೇಕು.
ಅಪ್ಪು ಆ್ಯಂಡ್ ಮಾದೇವ್ ಅವ್ರದ್ದು ಇಲ್ಲಿ ಹ್ಯಾಂಗ್ ಮಾಡಿದ್ದೀವಿ, ಯಾಕಂದರೆ ಅದು ಮೆಸ್ಸಪ್ ಆಗಿಬಿಡುತ್ತೆ ಅಂತ ಹೇಳಿ ಹ್ಯಾಂಗ್ ಮಾಡೋಕ್ಕೆ ಹೇಳಿದರು. ಹಂಗಾಗಿ ಇಲ್ಲಿ ಕಾಸ್ಟ್ಯೂಮ್ನ ಹ್ಯಾಂಗ್ ಮಾಡಿದ್ದೀವಿ ನಾವು. ಈಗ ಆಲ್ರೆಡಿ ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಗಿದೆ. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತೈತೆ. ಕಂಟಿನ್ಯೂಸ್ ಆಗಿ ಇನ್ನೂ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 3 ಡೇಸ್ ಇರೋದ್ರಿಂದ ಫಂಕ್ಷನ್ನು. ಪಾಪ ಮಾಧು ಅವರು ಹೆಂಗೂ ಹೋಗಿದ್ದೀವಲ್ಲ ಜ್ಯುವೆಲರಿ ಶಾಪ್ಗೆ, ಫಸ್ಟು ಓಪನಿಂಗ್ ಡೇ ಏನಾದರೂ ತಗೋ ಅಂತ ಹಿಂಸೆ ಮಾಡಿದ್ರು. ಬಟ್ ನನಗೆ ಅಲ್ಲಿ ನನಗೆ ಬೇಕಾಗಿರೋ ಥರ, ಯಾಕಂದರೆ ನನ್ನ ಹತ್ರ ಏನು ಕಲೆಕ್ಷನ್ ಇದೆ ಆ ಥರದ್ದೇ ಡಿಸೈನ್ಗಳೆಲ್ಲ ಸುಮಾರಿತ್ತು. ಬೇರೆ ಥರ ಕುಂದಂದಿತ್ತು. ಕುಂದಂದು ಆಲ್ರೆಡಿ 4-5 ಸೆಟ್ ಐತೆ ಅಂತ ಬೇಡ ಅಂದ್ಕೊಂಡೆ. ರಿಪಿಟೇಷನ್ ಅದೇ ತಗೊಳ್ಳೋದು ಚೆನ್ನಾಗಿರಲ್ಲ ಅಂತ. ನಾಳೆ ನಾಳಿದ್ರಲ್ಲಿ ಕಲೆಕ್ಷನ್ಸ್ ಬಂದರೆ ಕರಿತೀನಿ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಬೇಕಾದರೆ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಅದು ಇಲ್ಲ ಬಂದಿದ್ದೀವಿ ಅಂದಮೇಲೆ ಏನಾದರೂ ತೊಗೊಂಡೇ ಹೋಗಬೇಕು ಅಂತ ಅಂದರು. ಹಂಗೂ ಮುಖವಾಡ ತೊಗೋಬೇಕಿತ್ತಲ್ಲ, ಅದನ್ನು ಕೇಳಿದೆ. ಬಟ್ ಅದು ಸೈಜು ಚಿಕ್ಕದಿತ್ತು, ನನಗೆ 200 ಗ್ರಾಮಲ್ಲಿ ಬೇಕಿತ್ತು. ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನೋಡೋಣ, ತಗೊಂಡ್ರೆ ತೋರಿಸ್ತೀನಿ. ಯಾವ್ದು ತಗೊಂಡೆ ಏನು ಅನ್ನೋದನ್ನ ತೋರಿಸ್ತೀನಿ. ತಗೊಂಡ್ರೆ ತೋರಿಸ್ತೀನಿ, ತಗೊಳ್ಳಿಲ್ಲ ಅಂದರೆ ಏನಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಡೈಮಂಡ್ ಆಗಿದೆ. ಅದಾದಮೇಲೆ ಪಾಪು ನಾಮಕರಣಕ್ಕೂ ಜ್ಯುವೆಲ್ಸ್ ಕೊಡಿಸಿದ್ದಾರೆ, ಇನ್ನೆಷ್ಟು ಕೊಡಿಸ್ತಾರೆ. ಸೊ ಇದು ಸದ್ಯಕ್ಕೆ ಇನ್ನೂ ಇಲ್ಲ, ಇನ್ನೇನಿದ್ರು ನೆಕ್ಸ್ಟು ಇಯರ್ಗೆ ಅಂತಲೇ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಓಕೆ ಗೈಸ್, ಈ ಒಂದು ವಿಡಿಯೋ ಇದಿಷ್ಟೇ ಆಗಿರುತ್ತೆ. ನೆಕ್ಸ್ಟ್ ತುಂಬ ಜನ ಜ್ಯುವೆಲ್ಸ್ತು ಅಂತ ಕೇಳ್ತಾನೆ ಇದ್ದೀರಾ. ಜ್ಯುವೆಲ್ಸ್ ಏನಕ್ಕೆ ಮಾಡಲ್ಲ ಅನ್ನೋ ಒಂದು ಕ್ಲಾರಿಟಿನ ಪಕ್ಕಾ ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಥ್ಯಾಂಕ್ ಯು.